ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಾನು ನಿಮ್ಮನ್ನು ಅವಮಾನ ಮಾಡಿದೆ, ಬೈದೆ, ಆರೋಪಗಳನ್ನು ಹೊರಿಸಿದೆ. ಆದರೆ ಒಂದು ಕ್ಷಣನೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಪರವಾಗಿಲ್ಲ ಬಿಡಿ ಮುತ್ತು, ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಹೀಗೆ ಮಾಡ್ತಾಯಿದ್ರು. ನಿಮ್ಮ ಉದ್ದೇಶ ಏನು, ನಿಮ್ಮ ಮನಸ್ಸೆಂಥದ್ದು ಅಂತ ನನಗೆ ಗೊತ್ತು. ಈ ಮನೆ ಸಂತೋಷನ ನೆಮ್ಮದಿನ ಕಾಪಾಡೋದು ನಿಮ್ಮ ಉದ್ದೇಶ, ಇದರಲ್ಲಿ ತಪ್ಪೇನಿಲ್ಲ. ತಲೆಯವರಂದರೆ ನನಗೆ ಪ್ರಾಣ. ಈ ಜೀವ ಇರೋದು ಅವ್ರಿಗೋಸ್ಕರ. ಅವರು ನೆಮ್ಮದಿಯಾಗಿರಬೇಕು. ಅವ್ರಿಗೇನಾದ್ರು ತೊಂದರೆ ಆದರೆ ಅದನ್ನು ನಾನು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆ ಹೀಗೆಲ್ಲ ನಡ್ಕೊಂಡೆ. ನೋಡಿ, ನಿಮ್ಮ ಉದ್ದೇಶ ನನ್ನ ಉದ್ದೇಶ ಇಬ್ಬರು ಉದ್ದೇಶನೂ ಒಂದೇ, ಆದರೆ ದಾರಿ ಮಾತ್ರ ಬೇರೆ ಅಷ್ಟೆ. ಇನ್ಮೇಲೆ ನಮ್ಮಿಬ್ಬರು ದಾರಿ ಒಂದೇ ಆಗಬೇಕು. ಅಂಜಲಿ ಅಮ್ಮವ್ರ ಜೀವನ ಸರಿ ಹೋಗ್ಬೇಕು. ಆದರೆ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅದೆಲ್ಲ ಗೊತ್ತಾಗಬೇಕು ಅಂದರೆ ಮೊದಲು ನಾವು ದೀಪಕ್ನ ಹುಡುಕ್ಬೇಕು. ದೀಪಕ್ ಸಿಗಬೇಕು ಅಂದರೆ ಅಂಜಲಿ ಅವ್ರು ಹುಷಾರಾಗಬೇಕು. ನಿಮಗೆ ದೀಪಕ್ ಬಗ್ಗೆ ಏನಾದರೂ ಗೊತ್ತಾ? ನಾನು ಒಂದೇ ಒಂದು ಸಲ ಅವ್ರ ಮನೆಗೆ ಹೋಗಿ ಬಂದಿದ್ದ ನೆನಪು. ಆಗ ಅವ್ರನ್ನ ನೋಡಿದ್ದೆ. ಅದು ಬಿಟ್ಟರೆ ನನಗೆ ಬೇರೆ ಯಾವ ವಿಷಯನೂ ಗೊತ್ತಿಲ್ಲ. ಸರಿ, ಇರಲಿ ಬಿಡಿ. ಡಾಕ್ಟ್ರ್ ಹೇಳಿದ ನೆನಪಿದೆ ತಾನೇ? ಅಂಜಲಿ ಅವ್ರು ಹುಷಾರಾಗಬೇಕಂದ್ರೆ ಅವ್ರಿಗೆ ವಾತಾವರಣ ಬದಲಾಗಬೇಕು. ಸುಖ, ದುಃಖ, ಆವೇಶ ಇದೆಲ್ಲದು ಅವ್ರಿಗೆ ಬರಬೇಕು. ಅದೆಲ್ಲ ಬರಬೇಕು ಅಂದರೆ ಅವ್ರ ಕಣ್ಮುಂದೆ ಏನಾದರೂ ಒಂದು ಘಟನೆ ನಡಿಬೇಕು. ಸರಿ, ಹಾಗಾದರೆ ಅಂಜಲಿ ಅಮ್ಮವ್ರನ್ನ ರೂಮಿಂದ ಕರ್ಕೊಂಬರೋಣ. ಆ ಕೆಲಸ ನಾನು ಮಾಡ್ತೀನಿ. ಅಂಜಲಿ ಅಮ್ಮವ್ರು ಸರಿ ಹೋದರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಮುಂದೆ ನೀವು ಹೇಗೆ ಹೇಳ್ತೀರೋ ಹಾಗೆ ನಡ್ಕೊಳ್ತೀನಿ. ನೀವು ಯಾವ ದಾರಿ ತೋರಿಸ್ತೀರೋ ಆ ದಾರಿಯಲ್ಲಿ ನಡ್ಕೊಂಡು ನಿಮ್ಮ ಮಾತು ಕೇಳ್ಕೊಂಡು ಬರ್ತೀನಿ. ಈಗ ನನಗೆ ಧೈರ್ಯ ಬಂತು, ಸಮಾಧಾನನೂ ಆಯಿತು. ಅಂಜಲಿ ಅಮ್ಮವ್ರ ಜೀವನ ಸರಿ ಹೋಗುತ್ತೆ ಅನ್ನೋ ನಂಬಿಕೆನೂ ಬಂತು. ನಿಮಗದೆಲ್ಲ ಬಂತು, ಆದರೆ ನನಗೆ ತಲೆ ತುಂಬ ಚಿಂತೆ ಬಂತು. ಚಿಂತೆನಾ? ಯಾಕೆ ಬಾಸು? ಹೇಳಿದ್ನಲ್ಲ, ನನ್ನ ಹೆಂಡತಿ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ಬೇಕಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅವ್ರಿಗೇನು ಹೇಳೋದು, ಈ ಮನೆಯವ್ರಿಗೇನು ಹೇಳೋದು, ನನಗೊಂದು ಗೊತ್ತಾಗ್ತಾ ಇಲ್ಲ. ಓ, ಚಿಂತೆ ಮಾಡಬೇಡಿ ಬಾಸು, ನಾನು ಇದನ್ನಲ್ಲ ಎಲ್ಲ ನೋಡ್ಕೊಳ್ತೀನಿ. ಎಲ್ಲದಕ್ಕೊಂದು ಪರಿಹಾರ ಹುಡುಕ್ತೀನಿ. ಅವ್ರು ಯಾರು, ಏನು, ಎತ್ತ ಅನ್ನೋದು ತಲೆವರೆಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಳ್ಳೋಣ. ಏ ಮುತ್ತು, ಏನೋ ಅದು ನನಗೆ ಗೊತ್ತಾಗ್ದ ಹಾಗೆ ನೀನು ಮಾಡೋದು? ನೀ ಅಂದ್ರೆ ಏನು ಹೇಳ್ತಿದ್ದ ಇವನು? ಯಾರ ಬಗ್ಗೆ ಹೇಳ್ತಿದ್ದ? ನನಗೆ ಗೊತ್ತಾಗ್ದ ಹಾಗೆ ಏನು ಮಾಡೋಕೆ ಹೊರಟಿದ್ದಾನೆ? ಅದು ಈ ಮನೆ ಸುತ್ತಮುತ್ತ ಕಾಡಿದೆಯಲ್ವಾ, ಅದಕ್ಕೆ ಕಾಡಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಇದಾವೆ, ಬನ್ನಿ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಬೇಡ, ಮಾವ ಇದ್ದಾರೆ, ಅವ್ರಿಗೆ ಗೊತ್ತಾದ್ರೆ ಬೈತಾರೆ, ಸುಮ್ಮನೆ ಚೆನ್ನಾಗಿರಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ.